ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್. ವಿನಯ್ ಕುಲಕರ್ಣಿಗೆ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿದ್ದಾರೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಕುಲಕರ್ಣಿಗೆ ಈಗ ಬೇಲ್ ಸಿಕ್ಕಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ವಿನಯ್ ಕುಲಕರ್ಣಿಗೆ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿದ್ದಾರೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಕುಲಕರ್ಣಿಗೆ ಈಗ ಬೇಲ್ ಸಿಕ್ಕಿದೆ. ವಿನಯ್ ಕುಲಕರ್ಣಿ ದೋಷಿ ಎಂಬ ತೀರ್ಪಿಗೆ ತಡೆಯಾಜ್ಞೆಯನ್ನ ನೀಡಲಾಗಿದೆ. 5 ಲಕ್ಷ ಪೌಂಡ್ ಶ್ಯೂರಿಟಿ ಒದಗಿಸಲು ಹೈಕೋರ್ಟ್ ಇಲ್ಲಿ ಆದೇಶವನ್ನ ನೀಡಿರುವಂತದ್ದು. ಸೆಷನ್ಸ್ ಕೋರ್ಟ್ ಶಿಕ್ಷೆ ಅಮಾನತು ಮಾಡಿ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡಲಾಗಿದೆ. ವಿನಯ್ ಕುಲಕರ್ಣಿ ದೋಷಿ ಎಂದಿದ್ದ ತೀರ್ಪಿಗೂ ಈಗ ಹೈಕೋರ್ಟ್ ತಡೆ ನೀಡಿರುವಂತದ್ದು. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನ ಮತ್ತೆ ಜೀವ ಬಂದಿದೆ. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರು ಮಾಡಿರುವಂತದ್ದು. ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜಾಮೀನನ್ನ ಮಂಜೂರು ಮಾಡಲಾಗಿದೆ. ಇನ್ನು ದೇಶ ಬಿಟ್ಟು ಹೋಗುವಂತಿಲ್ಲ ಅಂತ ಹೈಕೋರ್ಟ್ ಇಲ್ಲಿ ಷರತ್ತನ್ನ ವಿಧಿಸಿರುವಂತದ್ದು. ಏಪ್ರಿಲ್ 17ರಿಂದ ಜೈಲಿನಲ್ಲಿದ್ದ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಏಪ್ರಿಲ್ 17ರಿಂದ ಜೈಲಿನಲ್ಲಿದ್ದರೂ ಮಾಜಿ ಸಚಿವರಾದಂತಹ ವಿನಯ್ ಕುಲಕರ್ಣಿಗೆ ಈಗ ಜಾಮೀನನ್ನ ಮಂಜೂರು ಮಾಡಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿಧಿಸಿದ್ದ ಜೀವಾವಧಿ ಶಿಕ್ಷೆಗೆ ತಡೆ ಕೋರಿ ಹಾಗೂ ಜಾಮೀನು ಕೋರಿ ವಿನಯ್ ಕುಲಕರ್ಣಿ ಸಲ್ಲಿಸಿದ ಮೇಲ್ಮನವಿಯನ್ನ ಈಗ ಹೈಕೋರ್ಟ್ ಇಲ್ಲಿ ಪುರಸ್ಕರಿಸಿದೆ. ಇನ್ನು ಜಾಮೀನನ್ನ ಮಂಜೂರು ಮಾಡಲಾಗಿದೆ. ಇನ್ನು ಒಂದ್ ಕಡೆ ವಿನಯ್ ಕುಲಕರ್ಣಿಗೆ ಜಾಮೀನನ್ನ ನೀಡಬಾರದು ಅಂತ ಹೇಳಿ ಸಿಬಿಐ ಪರ ವಕೀಲರು ಬಲವಾಗಿ ವಾದವನ್ನ ಮಂಡಿಸಿದ್ರು. ಇನ್ನು ನ್ಯಾಯಾಲಯವು ಜಾಮೀನು ಆದೇಶವನ್ನ ಇಲ್ಲಿ ಹೊರಡಿಸಿರುವಂತದ್ದು. ಒಂದ್ ಕಡೆ ಈ ಆದೇಶದ ಮೂಲಕ ಸದ್ಯ ಜೈಲಿನಲ್ಲಿದ್ದ ವಿನಯ್ ಕುಲಕರ್ಣಿ ಅವರಿಗೆ ಈಗ ದೊಡ್ಡ ನೆಮ್ಮದಿ ಸಿಕ್ಕಂತಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಧಾರವಾಡ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಅವರ ಕೊಲೆ 2016ರಲ್ಲಿ ನಡೆದಿತ್ತು. ಇನ್ನು ಇದರಲ್ಲಿ ವಿನಯ್ ಕುಲಕರ್ಣಿ ಅವರ ಪಾತ್ರ ಬಹಳಷ್ಟು ಪ್ರಮುಖ ಆಗಿತ್ತು ಅಂತ ಹೇಳಿ ಒಂದ್ ಕಡೆ ಕೇಳಿ ಬರ್ತಾ ಇತ್ತು. ಇನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು 2026ರ ಏಪ್ರಿಲ್ 15ರಂದು ವಿನಯ್ ಕುಲಕರ್ಣಿ ಸೇರಿ ಒಟ್ಟು 17 ಮಂದಿಯನ್ನ ಅಪರಾಧಿ ಅಂತ ಹೇಳಿ ಘೋಷಣೆಯನ್ನ ಮಾಡಿತ್ತು. ತದನಂತರ ಏಪ್ರಿಲ್ 17ರಂದು ವಿನಯ್ ಕುಲಕರ್ಣಿ ಸೇರಿದಂತೆ 16 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಹಾಗೂ ದಂಡವನ್ನ ವಿಧಿಸಿ ತೀರ್ಪನ್ನ ನೀಡಿತ್ತು ಅಂತ ಹೇಳಿ ಕೇಳಿ ಬಂದಿತ್ತು. ಇನ್ನು ಈಗಾಗಲೇ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ. ಒಂದ್ ರೀತಿಯಾಗಿ ಈಗ ನೆಮ್ಮದಿ ಸಿಕ್ಕಂತಾಗಿದೆ ವಿನಯ್ ಕುಲಕರ್ಣಿ ಅವರಿಗೆ. ಇನ್ನು ಒಂದ್ ಕಡೆ ವಿಶೇಷ ನ್ಯಾಯಾಲಯದಿಂದ ಶಿಕ್ಷೆಗೆ ಗುರಿಯಾದ ಹಿನ್ನೆಲೆಯಲ್ಲಿ ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನವನ್ನ ಕೂಡ ರದ್ದುಗೊಳಿಸಿ ಆದೇಶವನ್ನ ಹೊರಡಿಸಿತ್ತು. ಈ ಪ್ರಕರಣದ ತೀರ್ಪು ಮತ್ತು ನ್ಯಾಯಾಲಯದ ಹಿಂದಿನ ನಡವಳಿಕೆಗಳನ್ನ ಎಲ್ಲಾ ರೀತಿಯಾಗಿ ಚೆಕ್ ಮಾಡಿ ಈಗ ಹೈಕೋರ್ಟ್ ವಿನಯ್ ಕುಲಕರ್ಣಿ ಅವರಿಗೆ ಜಾಮೀನನ್ನ ಮಂಜೂರು ಮಾಡಲಿದೆ. ಕರ್ನಾಟಕ ಹೈಕೋರ್ಟ್ನ ದ್ವಿಸದಸ್ಯ ಪೀಠವು ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಸಂಜೆನೆ ಕುಲಕರ್ಣಿ ರಿಲೀಸ್ ಆಗಲಿದ್ದಾರೆ. 105 ದಿನಗಳಿಂದ ಸೆಂಟ್ರಲ್ ಜೈಲಿನಲ್ಲಿ ಇರುವ ವಿನಯ್ ಕುಲಕರ್ಣಿ ಏಪ್ರಿಲ್ 17ರಿಂದ ಜೈಲಿನಲ್ಲೇ ಇರುವ ವಿನಯ್ ಕುಲಕರ್ಣಿ ಕಳೆದ 3 ತಿಂಗಳ ವಿನಯ್ ಕುಲಕರ್ಣಿ ಸೆರೆವಾಸಕ್ಕೆ ಕೊನೆಗೂ ಕೂಡ ಮುಕ್ತಿ ಸಿಕ್ಕಿದೆ. ಹೈಕೋರ್ಟ್ ಜಾಮೀನು ಆದೇಶ ಪ್ರತಿ ತಲುಪ್ತಾ ಇದ್ದಂತೆ ಜೈಲಿಂದ ಹೊರಕ್ಕೆ ಬರಲಿದ್ದಾರೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸೆರೆವಾಸಕ್ಕೆ ಹಿಂದೆ ಮುಕ್ತಿ ನೀಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಸಂಜೆನೇ ಕುಲಕರ್ಣಿ ರಿಲೀಸ್ ಆಗಲಿದ್ದಾರೆ. 105 ದಿನಗಳಿಂದ ಸೆಂಟ್ರಲ್ ಜೈಲಿನಲ್ಲಿದ್ದರು ವಿನಯ್ ಕುಲಕರ್ಣಿ. ಏಪ್ರಿಲ್ 17ರಿಂದ ಜೈಲಿನಲ್ಲೇ ಇರುವ ವಿನಯ್ ಕುಲಕರ್ಣಿ ಇನ್ನು ಕಳೆದ 3 ತಿಂಗಳ ವಿನಯ್ ಕುಲಕರ್ಣಿ ಸೆರೆವಾಸಕ್ಕೆ ಈಗ ಕೊನೆಗೂ ಕೂಡ ಮುಕ್ತಿ ಸಿಕ್ಕಿದೆ. ಹೈಕೋರ್ಟ್ ಜಾಮೀನು ಆದೇಶ ಪ್ರತಿ ತಲುಪ್ತಾ ಇದ್ದಂತೆ ಜೈಲಿಂದ ಹೊರಕ್ಕೆ ಬರಲಿದ್ದಾರೆ. ಮಾಜಿ ಸಚಿವರಾದಂತಹ ವಿನಯ್ ಕುಲಕರ್ಣಿ ಸೆರೆವಾಸಕ್ಕೆ ಇವತ್ತು ಮುಕ್ತಿ ಸಿಕ್ಕಂತಾಗಿದೆ. 105 ದಿನಗಳಿಂದ ಸೆಂಟ್ರಲ್ ಜೈಲಿನಲ್ಲಿರುವ ವಿನಯ್ ಕುಲಕರ್ಣಿ
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈಗ ಒಂದ್ ರೀತಿಯಾಗಿ ವಿನಯ್ ಕುಲಕರ್ಣಿ ಅವರಿಗೆ ಇವತ್ತು ನೆಮ್ಮದಿ ಸಿಕ್ಕಂತಾಗಿದೆ. ಹೈಕೋರ್ಟ್ ಇವತ್ತು ಜಾಮೀನನ್ನ ಮಂಜೂರು ಮಾಡಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಂಜುನಾಥ್? ಅಂಕಿತ, 2016 ಜೂನ್ 15ರಂದು ನಡೆದಂಥ ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಂಥ ಯೋಗೀಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಇದೇ ವರ್ಷ ಅಂದರೆ 2026 ಏಪ್ರಿಲ್ 17ನೇ ತಾರೀಕು ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಂಥ ಶಾಸಕ ಮಾಜಿ ಸಚಿವರು ಆಗಿದ್ದಂಥ ವಿನಯ್ ಕುಲಕರ್ಣಿ ಅವರಿಗೆ ಇವತ್ತು ಹೈಕೋರ್ಟ್ ಬಿಗ್ ರಿಲೀಫನ್ನು ಕೊಟ್ಟಿರ್ತಕ್ಕಂಥದ್ದು. ಜನಪ್ರತಿನಿಧಿಗಳ ಕೋರ್ಟು ಏನು ಅವತ್ತು ಪ್ರಕಟಣೆ ಮಾಡಿದಂಥ ಜೀವಾವಧಿ ಶಿಕ್ಷೆಯನ್ನು ಪ್ರಶ್ನಿಸಿ ಜೊತೆಗೆ ಏನು ಜಾಮೀನನ್ನು ಕೋರಿ ಹೈಕೋರ್ಟ್ಗೆ ಇವರು ಮೇಲ್ಮನವಿಯನ್ನು ಸಹ ಸಲ್ಲಿಸಿದರು. ಹೈಕೋರ್ಟ್ನ ವಿಭಾಗೀಯ ಪೀಠ ನ್ಯಾಯಮೂರ್ತಿಗಳಾದಂಥ ಮೊಹಮ್ಮದ್ ನವಾಜು ಜೊತೆಗೆ ನ್ಯಾಯಮೂರ್ತಿಯಾದಂಥ ಬಸವರಾಜ್ ಅವರ ಪೀಠ ಈ ಒಂದು ಮೇಲ್ಮನವಿ ಅರ್ಜಿಯನ್ನು ವಿಚಾರಣೆ ನಡೆಸಿದರು. ಆ ಸಂದರ್ಭದಲ್ಲಿ ಏನು ಸೆಷನ್ಸ್ ಕೋರ್ಟ್ ಕೊಟ್ಟಂಥ ಆದೇಶವನ್ನು ಮತ್ತು ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಮತ್ತೆ ಅವರ ಪರ ವಕೀಲರಾದಂಥ ಸಿ.ವಿ. ನಾಗೇಶ್ ಅವರು ಸುದೀರ್ಘವಾದಂಥ ವಾದವನ್ನು ಮಾಡಿದರು. ಜೊತೆಗೆ CBI ಪರ ಹಾಜರಾಗಿದ್ದಂಥ ಪ್ರಸನ್ನ ಕುಮಾರ್ ಅವರು ಸಹ ಪ್ರತಿವಾದವನ್ನು ಸಹ ಮಾಡಿದರು. ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂಥ ಹೈಕೋರ್ಟ್ನ ವಿಭಾಗೀಯ ಪೀಠ ಜೂನ್ 8ರಂದು ಒಂದು ಆದೇಶವನ್ನು ಕಾಯ್ದಿರಿಸಿದರು. ಆ ಒಂದು ಆದೇಶ ಇವತ್ತು ಬೆಳಗ್ಗೆ ಹೈಕೋರ್ಟ್ನ ಕಲಾಪ ಏನು ಶುರು ಆಗುತ್ತೆ ಅದರ ಮೊದಲ ಸೆಷನ್ನಲ್ಲೇ ತೀರ್ಪು ಪ್ರಕಟಣೆ ಮಾಡಿದ್ದಾರೆ. ತೀರ್ಪು ಪ್ರಕಟಣೆ ಆಗ್ತಾ ಇದ್ದಂತೆ ಇದು ವಿನಯ್ ಕುಲಕರ್ಣಿ ಅವರಿಗೆ ಒಂದು ಸಿಹಿ ಸುದ್ದಿಯಾಗಿರ್ತಕ್ಕಂಥದ್ದು. ಜೊತೆಗೆ ಏನು 105 ದಿನಗಳಿಂದ ಪರಪ್ಪನಗರ ಜೈಲಿನಲ್ಲಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದಂಥ ಒಂದು ಸಂತಸ ಈಗ ಅವರಿಗೆ ಅಲ್ಲಿ ಮೂಡಿರ್ತಕ್ಕಂಥದ್ದು. ಇಲ್ಲಿ ಗಮನಿಸೋದಾದರೆ ಏನು ಸೆಷನ್ಸ್ ಕೋರ್ಟ್ನಲ್ಲಿ ಅವರು ಪಾತ್ರ ಇದೆ, ಜೊತೆಗೆ ಪ್ರಮುಖ ರೂವಾರಿಯಾಗಿರ್ತಕ್ಕಂಥ ಇದೆ ಬಸವರಾಜ್ ಇಂಡಿ ಮತ್ತು ವಿನಯ್ ಕುಲಕರ್ಣಿ ಅವರ ಒಂದು ನಿಟ್ಟಿನಲ್ಲಿ ದೋಷಿ ಮತ್ತು ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಸೆಷನ್ಸ್ ಕೋರ್ಟ್ ಆದೇಶವನ್ನು ಪ್ರಕಟಣೆ ಮಾಡಿತ್ತು. ಅದರ ಜೊತೆಗೆ ಅವರ ಶಾಸಕ ಸ್ಥಾನವೂ ಸಹ 1 ತಿಂಗಳ ಅವಧಿಯಲ್ಲಿ ಈ ಪ್ರಕರಣಕ್ಕೆ ಅಂದರೆ ಸೆಷನ್ಸ್ ಕೋರ್ಟ್ ನೀಡಿದಂಥ ಆದೇಶಕ್ಕೆ ತಡೆಯಾಜ್ಞೆ ತರದೇ ಇದ್ದಂಥ ಸಂದರ್ಭದಲ್ಲಿ ಶಾಸಕ ಸ್ಥಾನಕ್ಕೂ ಕುತ್ತು ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ಗೆ ಸಲ್ಲಿಸಿದಂಥ ಮೇಲ್ಮನವಿ ವಿಚಾರಣೆ ಸಂದರ್ಭದಲ್ಲಿ ಅವರ ಪರ ವಕೀಲರು ಒಂದು ಮನವಿಯನ್ನು ಸಹ ಮಾಡಿಕೊಂಡಿದ್ರು. ಈ ಒಂದು ಮನವಿ ಜೊತೆಗೆ ಕೆಲವೊಂದು ತಾಂತ್ರಿಕ ದೋಷಗಳೇನಿರ್ತವೆ ಈ ಪ್ರಕರಣದಲ್ಲಿ ಸೆಷನ್ಸ್ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪು, ಆ ತೀರ್ಪುಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿರ್ತಕ್ಕಂಥ ಹೈಕೋರ್ಟ್ನ ವಿಭಾಗೀಯ ಪೀಠ ಸದ್ಯಕ್ಕೆ ಏನು ಒಂದು ತಾತ್ಕಾಲಿಕವಾಗಿ ರಿಲೀಫನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಕಂಡೀಷನ್ಗಳನ್ನು ವಿನಯ್ ಕುಲಕರ್ಣಿ ಅವರಿಗೆ ಹಾಕಿದ್ದಾರೆ. ಅದು 5 ಲಕ್ಷ ವೈಯಕ್ತಿಕ ಬಾಂಡನ್ನು ನೀಡಬೇಕು, ಜೊತೆಗೆ ದೇಶವನ್ನು ಬಿಟ್ಟು ವಿದೇಶ ಪ್ರವಾಸ ಮಾಡಬಾರ್ದು, ಜೊತೆಗೆ ಏನು ಇವೆರಡು ಕಂಡೀಷನ್ಗಳ ಜೊತೆಗೆ ಇನ್ನುಳಿದಂತೆ ಈ ಪ್ರಕರಣದಲ್ಲಿ ಯಾರು ತಪ್ಪೊಪ್ಪಿಗೆ ಹೇಳಿಕೆ ಕೊಡ್ತಕ್ಕಂಥ ಅಪ್ರೂವಲ್ ಆಗಿದ್ದಾರೆ ಅವರಿಗೆ ಯಾವುದೇ ರೀತಿಯಾದಂಥ ಬೆದರಿಕೆಗಳನ್ನು ಹಾಕೋದಿರ್ಬೋದು, ಅವರಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಯಾವುದೇ ರೀತಿಯಾದಂಥ ತೊಂದರೆಗಳನ್ನು ಕೊಡಬಾರ್ದು ಅಂತಕ್ಕಂಥ ಒಂದು ಕಂಡೀಷನ್ಗಳನ್ನು ಹೈಕೋರ್ಟ್ನ ವಿಭಾಗೀಯ ಪೀಠ ಹಾಕಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇನ್ನು CBI 2020ರಲ್ಲಿ ವಿನಯ್ ಕುಲಕರ್ಣಿ ಅವರನ್ನ ಬಂಧನ ಮಾಡಲಾಗುತ್ತೆ. ಬಳಿಕ ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ತಾರೆ, ಸಾಕ್ಷಿ ನಾಶ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ವಿನಯ್ ಕುಲಕರ್ಣಿ ಅವರು ಧಾರವಾಡ ಪ್ರವೇಶ ಮಾಡದಂತೆ ಒಂದು ನಿರ್ಬಂಧವನ್ನು ಸಹ ಹಾಕಿರುತ್ತೆ. ಅದನ್ನು ಸಡಿಲಗೊಳಿಸಿರ್ತಕ್ಕಂಥ ಹೈಕೋರ್ಟು ಈಗ ವಿನಯ್ ಕುಲಕರ್ಣಿ ಅವರು ಧಾರವಾಡ ಪ್ರವೇಶ ಮಾಡಬಹುದು ಅಂತಕ್ಕಂಥ ಒಂದು ಸಿಹಿ ಸುದ್ದಿಯನ್ನು ಸಹ ವಿನಯ್ ಕುಲಕರ್ಣಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಯಾವಾಗ ಏಪ್ರಿಲ್ 17ನೇ ತಾರೀಕು ಇವರಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಅವತ್ತು ಇಡೀ ಕುಟುಂಬ ಸದಸ್ಯರು, ಅವರ ಬೆಂಬಲಿಗರು ಎಲ್ಲರೂ ಸಹ ಕಣ್ಣೀರು ಹಾಕಿದ್ರು. ಇವತ್ತು ಹೈಕೋರ್ಟ್ನ ವಿಭಾಗೀಯ ಪೀಠ ಕೊಟ್ಟಂಥ ತೀರ್ಪಿನಿಂದಾಗಿ ಎಲ್ಲರ ಮುಖದಲ್ಲೂ ಒಂದು ರೀತಿಯಾಗಿ ಸಂತಸ ಕಾಣ್ತಾ ಇದೆ. ಯಾಕೆಂತಂದರೆ 105 ದಿನಗಳ ಕಾಲ ವಿನಯ್ ಕುಲಕರ್ಣಿ ಅವರು ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಪರಪ್ಪನಗರ ಜೈಲು ಸೇರಿದ್ರು. ಈಗ ಹೈಕೋರ್ಟಿಂದ ಅವರಿಗೆ ಬಿಡುಗಡೆ ಭಾಗ್ಯ ಲಭ್ಯವಾಗಿದೆ. ಇನ್ನು ಅವರ ಪರ ವಕೀಲರು ಎಷ್ಟು ಶೀಘ್ರವಾಗಿ ಹೈಕೋರ್ಟ್ ಹೊರಗೆ ಹಾಕಿರ್ತಕ್ಕಂಥ ಆದೇಶದ ಪ್ರತಿಯನ್ನು ಪರಪ್ಪನಗರ ಜೈಲಿಗೆ ತಲುಪಿಸ್ತಾರೆ, ಅಲ್ಲಿ ಅವರಿಗೆ ಬಿಡುಗಡೆ ಸಂಬಂಧಪಟ್ಟಂತೆ ಪ್ರೋಸೆಸ್ ಏನಿದೆ ಅವೆಲ್ಲ ಇಷ್ಟು ಬೇಗ ಮುಗಿಸ್ತಾರೆ ಅಷ್ಟು ಬೇಗ ಇವತ್ತು ಸಂಜೆ ಒಂದು 7 ಅಥವಾ 8 ಗಂಟೆ ಒಳಗಡೆ ವಿನಯ್ ಕುಲಕರ್ಣಿ ಅವರು ಪರಪ್ಪನಗರ ಜೈಲಿನಿಂದ ಹೊರಬರುವಂಥ ಸಾಧ್ಯತೆಗಳು ಇದ್ದಾವೆ. ಅಂಕಿತಾ. ಎಸ್ ಮಂಜುನಾಥ್, ಈಗ ವಿನಯ್ ಕುಲಕರ್ಣಿ ಅವರ ಜೊತೆ ಇನ್ನು ಕೆಲವೊಂದಿಷ್ಟು ಅಪರಾಧಿಗಳನ್ನ ಕೂಡ ಅರೆಸ್ಟ್ ಮಾಡಿದ್ರು. ಯಾರಿಗೆಲ್ಲ ಇಲ್ಲಿ ಬೇಲ್ ಸಿಕ್ಕಿದೆ, ಯಾರಿಗೆಲ್ಲ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು ಮಂಜುನಾಥ್? ಯಾಕಂದರೆ ಸದ್ಯದ ಮಟ್ಟಿಗೆ ವಿನಯ್ ಕುಲಕರ್ಣಿ ಅವರಿಗೆ ಮಾತ್ರ ಒಂದು ಜಾಮೀನನ್ನು ಹೈಕೋರ್ಟ್ ಮಂಜೂರು ಮಾಡಿರ್ತಕ್ಕಂಥದ್ದು. ಜೊತೆಗೆ
ಏನು ಬಸವರಾಜ್ ಇಂಡಿಯವರು ಸಹ ಒಂದು ಸೆಷನ್ಸ್ ಕೋರ್ಟ್ನ ಒಂದು ತೀರ್ಪನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಹ ಸಲ್ಲಿಸಿದ್ದಾರೆ. ಜೊತೆಗೆ ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಅವರಿಗೆ 7 ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನು ಸೆಷನ್ಸ್ ಕೋರ್ಟ್ ವಿಧಿಸಿತ್ತು. ಅದನ್ನು ಸಹ ಪ್ರಶ್ನೆ ಮಾಡಿದರು. ಟಿಂಗರಿಕರ್ ಅಂತಕ್ಕಂಥ ಒಬ್ಬ DYSP ನಿವೃತ್ತ DYSP ಅವ್ರಿಗೂ ಸಹ ಈ ಪ್ರಕರಣದಲ್ಲಿ ಆರೋಪಿಗಳ ಕೃತ್ಯ ಜೊತೆಗೆ ಕೆಲವೊಂದು ಸಾಕ್ಷ್ಯಗಳನ್ನು ನಾಶಪಡಿಸಿದಂಥ ಆರೋಪ ಅವರ ಮೇಲಿತ್ತು. ಅವರು ಪೊಲೀಸ್ ಅಧಿಕಾರಿ ಜೊತೆಗೆ ಕೆಲವೊಂದು ಅಪರಾಧ ಕೃತ್ಯಗಳನ್ನು ಭೇದಿಸಿದಂಥ ಹಿನ್ನೆಲೆ ಅವರಿಗೆ ಮುಖ್ಯಮಂತ್ರಿ ಪದಕ ಬಂದಿತ್ತು, ಶೌರ್ಯ ಪ್ರಶಸ್ತಿ ಪದಕ ಬಂದಿತ್ತು. ಈ ಎಲ್ಲವನ್ನ ಪರಿಗಣಿಸಿ ಒಂದಷ್ಟು ಕಾಲ ಸರ್ಕಾರಿ ಸೇವೆ ಸಲ್ಲಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಶಿಕ್ಷೆಯ ಪ್ರಮಾಣವನ್ನು ಸೆಷನ್ಸ್ ಕೋರ್ಟ್ ಅಂದರೆ ಜನಪ್ರತಿನಿಧಿಗಳ ಕೋರ್ಟು ಕಡಿಮೆ ಮಾಡಿತ್ತು. ಅದನ್ನು ಪ್ರಶ್ನೆ ಮಾಡಿದ್ರು. ಆ ಸಂಬಂಧಪಟ್ಟಂತೆ ಅವರ ಅರ್ಜಿಗಳು ಇನ್ನೂ ಸಹ ವಿಚಾರಣಾ ಹಂತದಲ್ಲಿದ್ದಾವೆ. ಅದರ ಅಂತಿಮ ಆದೇಶ ಹೊರಬರೋದಕ್ಕೆ ಇನ್ನೂ ಕಾಲಾವಕಾಶ ಇದೆ. ಸದ್ಯ ಇವತ್ತಿಗೆ ಏನು ಕಾಯ್ದಿರಿಸಿದಂಥ ತೀರ್ಪು ಕೇವಲ ವಿನಯ್ ಕುಲಕರ್ಣಿ ಅವರ ಒಂದು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಮಾತ್ರ ಆದೇಶ ಕಾಯ್ದಿರಿಸಲಾಗಿತ್ತು. ಇವತ್ತು ಆ ಆದೇಶವನ್ನು ಹೊರಹಾಕಿದ್ದಾರೆ. ಮುಂದೆ ಬಸವರಾಜ್ ಇಂಡಿ ಮತ್ತು ಏನು ಟಿಂಗರಿಕರ್ ಅವರ ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ತೀರ್ಪು ಪ್ರಕಟವನ್ನು ಮಾಡಬಹುದ ಕಾಲಾವಕಾಶವೂ ಸಹ ಸನ್ನಿಹ ಇರ್ತಕ್ಕಂಥದ್ದು. ಅದು ಯಾವಾಗ ಅನ್ನೋದು ದಿನಾಂಕ ನಿಗದಿ ಆಗುತ್ತೆ. ಅದಾದ ಬಳಿಕ ಅವರಿಗೂ ಸಿಹಿ ಸುದ್ದಿ ಸಿಗುತ್ತಾ ಅಥವಾ ಇದೇ ಶಿಕ್ಷೆ ಕಂಟಿನ್ಯೂ ಆಗುತ್ತಾ ಅನ್ನೋದನ್ನು ನೋಡಬೇಕಾಗುತ್ತೆ. ಅಂಕಿತಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಈಗಾಗಲೇ ವಿನಯ್ ಕುಲಕರ್ಣಿ ಅವರಿಗೆ ಬೇಲ್ ಮಂಜೂರಾಗಿರುವಂಥದ್ದು. ಚೆನ್ನಕೇಶವ ಟಿಂಗ್ರಿಕರ್ಗೂ ಕೂಡ ಜಾಮೀನು ಮಂಜೂರಾಗಿದೆ. ಏಪ್ರಿಲ್ 17ರಿಂದ ಜೈಲಿನಲ್ಲಿ ಇರುವ ವಿನಯ್ ಕುಲಕರ್ಣಿ ಒಟ್ಟು 105 ದಿನಗಳ ಕಾಲ 3 ತಿಂಗಳ ಕಾಲ ವಿನಯ್ ಕುಲಕರ್ಣಿ ಸೆರೆವಾಸಕ್ಕೆ ಇವತ್ತು ಕೊನೆಗೂ ಕೂಡ ಮುಕ್ತಿ ಸಿಕ್ಕಂತಾಗಿದೆ. ಹೈಕೋರ್ಟ್ ಜಾಮೀನು ಆದೇಶ ಪ್ರತಿ ತಲುಪ್ತಾ ಇದ್ದಂತೆ ಜೈಲಿನಿಂದ ಹೊರಕ್ಕೆ ಬರಲಿದ್ದಾರೆ. ಕರ್ನಾಟಕ ಹೈಕೋರ್ಟ್ನ ದ್ವಿಸದಸ್ಯ ಪೀಠವು ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಇವತ್ತು ಬಿಗ್ ರಿಲೀಫ್ ಸಿಕ್ಕಿದೆ. ಇನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿಧಿಸಿದ್ದ ಜೀವಾವಧಿ ಶಿಕ್ಷೆಗೆ ತಡೆ ಕೋರಿ ಇಲ್ಲಿ ಜಾಮೀನು ಮಂಜೂರನ್ನ ಮಾಡಿದೆ. ಇನ್ನು ವಿನಯ್ ಕುಲಕರ್ಣಿಗೆ ಜಾಮೀನು ನೀಡಬಾರದು ಅಂತ ಹೇಳಿ ಒಂದ್ ಕಡೆ ಸಿಬಿಐ ಪರ ವಕೀಲರು ಬಲವಾಗಿ ವಾದವನ್ನ ಮಂಡಿಸಿದ್ರು. ಇನ್ನು ನ್ಯಾಯಾಲಯವು ಜಾಮೀನು ಆದೇಶವನ್ನ ಹೊರಡಿಸಿದೆ. ಒಟ್ಟು ಇಲ್ಲಿ 3 ತಿಂಗಳ ಕಾಲ ಸೆರೆವಾಸಕ್ಕೆ ಇವತ್ತು ಮುಕ್ತಿ ಸಿಕ್ಕಂತಾಗಿದೆ ವಿನಯ್ ಕುಲಕರ್ಣಿ ಅವರಿಗೆ. ಇನ್ನು ಹೈಕೋರ್ಟ್ ಜಾಮೀನು ಆದೇಶ ಪ್ರತಿ ತಲುಪ್ತಾ ಇದ್ದಂತೆ ಜೈಲಿನಿಂದ ಇವತ್ತು ಹೊರಕ್ಕೆ ಬರಲಿದ್ದಾರೆ. ಏಪ್ರಿಲ್ 17ರಿಂದ ಜೈಲಿನಲ್ಲೇ ಇರುವ ವಿನಯ್ ಕುಲಕರ್ಣಿ ಅವರು. ಇನ್ನು ಒಂದ್ ಕಡೆ ವಿನಯ್ ಕುಲಕರ್ಣಿಗೆ ಈ ಆದೇಶದ ಮೂಲಕ ಸದ್ಯ ಜೈಲಿನಲ್ಲಿದ್ದ ವಿನಯ್ ಕುಲಕರ್ಣಿ ಅವರಿಗೆ ದೊಡ್ಡ ನೆಮ್ಮದಿ ಸಿಕ್ಕಂತಾಗಿದೆ ಅಂತಾನೆ ಹೇಳ್ಬೋದು. ಧಾರವಾಡದ ಬಿಜೆಪಿ ಮುಖಂಡ ಯೋಗೀಶ್ ಗೌಡ ಅವರ ಕೊಲೆ 2016ರಲ್ಲಿ ನಡೆದಿತ್ತು. ಇನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು 2026 ಏಪ್ರಿಲ್ 15ರಂದು ವಿನಯ್ ಕುಲಕರ್ಣಿ ಸೇರಿ ಅವ್ರ ಜೊತೆ ಒಟ್ಟು 17 ಮಂದಿಯನ್ನ ಅಪರಾಧಿ ಅಂತ ಘೋಷಣೆ ಮಾಡಿತ್ತು. ತದನಂತರ ಏಪ್ರಿಲ್ 17ರಂದು ವಿನಯ್ ಕುಲಕರ್ಣಿ ಸೇರಿದಂತೆ ಒಟ್ಟು 16 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಹಾಗೂ ದಂಡವನ್ನ ವಿಧಿಸಿ ತೀರ್ಪನ್ನ ನೀಡಿತ್ತು.